ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಹಿಂದಿನ ಮತ್ತೆ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಪದ್ದು, ವಿಶಾಲು ಮತ್ತೆ ಶ್ರಾವಣಿ, ಸುಬ್ಬು ಎಲ್ಲರೂ ಕೂಡ ಒಂದ್ ಕಡೆ ಸೇರಿರ್ತಾರೆ. ಆಗ ವಿಶಾಲಾಕ್ಷಿ ಅವರು ತುಂಬಾನೇ ಕೋಪ ಮಾಡ್ಕೊಂಡಿರ್ತಾರೆ. ಪದ್ದು ಅವರು ಏನೇ ವಿಶಾಲು ಯಾಕೆ ಈ ತರ ಇದೆಯಾ ಅಂತ ಹೇಳ್ತಾರೆ. ಅಲ್ಲ ರೀ, ನೀವು ಯಾವತ್ತೂ ಕೂಡ ನನ್ನ ಬಗ್ಗೆ ರೇಗದೇ ಇರೋರು, ಇವತ್ತು ಎಷ್ಟು ರೇಗ್ ಹೋಗಿದ್ದೀರಾ, ಎಲ್ಲಿಗೆ ಹೋಗಿದ್ರಿ ಅಂತ ಹೇಳಿಲ್ಲ ನೀವು ಅಂತ ತುಂಬಾನೇ ಕೋಪ ಮಾಡ್ಕೊಳ್ತಾರೆ. ಆಗ ಪದ್ದವರು ಏನಿಲ್ಲ ಕಣೆ, ಹೀಗೆ ಒಂದು ಕೆಲಸ ಇತ್ತು ಹೋಗಿದೆ ಅಂತ ಹೇಳ್ತಾರೆ. ಆಗ ವಿಶಾಲಾಕ್ಷಿ ಅವರು ಪದ್ದು ಅವ್ರ ಮೇಲೆ ಅನುಮಾನ ಪಟ್ಟು ತುಂಬಾನೇ ಅಳ್ತಾ ಇರ್ತಾರೆ. ಹೀಗೆ ನಾನು ಒಬ್ಳೆ ಅಂತ ಹೇಳ್ಬಿಟ್ಟು ನನಗೆ ಮೋಸ ಮಾಡ್ತಾ ಇದ್ದೀರಾ, ನಿಮಗೆ ಯಾರ ಮೇಲೋ ವ್ಯಾಮೋಹ ಇದೆ, ಅದಕ್ಕೆ ಈ ರೀತಿ ಮಾಡ್ತಿದ್ದೀರಾ ನೀವು ಅಂತ ಹೇಳ್ತಾರೆ. ಆಗ ಪದ್ದವರು, ನೋಡು ವಿಶಾಲು, ನನ್ನ ಹೃದಯದಲ್ಲಿ ಇರೋದು ನೀನೊಬ್ಳೆ, ಯಾವತ್ತಿಗೂ ನಾನು ಯಾರಿಗೂ ಕೂಡ ನನ್ನ ಮನಸ್ಸಲ್ಲಿ ಜಾಗ ಇಲ್ಲ ಕಣೆ, ಯಾವತ್ತಿದ್ರೂ ಕೂಡ ನೀನೇ. ನಾನು ಈ ಥರ ಮದುವೆ ಆಗಿ ಒಬ್ಳನ್ನ ಮೇಂಟೈನ್ ಮಾಡೋದೇ ಕಷ್ಟ ಅಂತಿದ್ರಲ್ಲಿ ಈ ವಯಸ್ಸಲ್ಲಿ ಇನ್ನೊಬ್ರ ಜೊತೆ ಹೋಗ್ತೀನಾ ಹೇಳು, ಯಾಕೆ ಈ ಥರ ಅನುಮಾನ ಪಡ್ತಾ ಇದೆಯಾ, ಫಸ್ಟು ನನ್ನನ್ನು ನಂಬು ನೀನು, ನಾನು ಏನೇ ಕೇಳಿದ್ರು ಕೂಡ ನಾನು ಹೇಳೋದೊಂದೇ, ನನ್ನ ಮನಸ್ಸಲ್ಲಿರೋದು ನೀನೊಬ್ಳೆ ಮಾತ್ರ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕೋಪ ಮಾಡ್ಕೊಂಡು ಹೋಗ್ತಾರೆ. ಆಗ ವಿಶಾಲಾಕ್ಷಿ ಅವರು ಅಳ್ತಾನೆ ಇರ್ತಾರೆ. ಆಗ ಸುಬ್ಬು ಅವರು, ನೋಡಮ್ಮ ಯಾಕಮ್ಮ ಈ ಥರ ಅನುಮಾನ ಪಡ್ತಿದ್ಯಾ, ಅಪ್ಪ ಏನು ಅಂತ ನಿಂಗೆ ಗೊತ್ತಿಲ್ವಾ, ಇಷ್ಟು ದಿನ ನಾವು ಅಪ್ಪನ ನೋಡ್ಕೊಂಡೇ ಬಂದಿದ್ದೀವಿ, ಅಪ್ಪ ಯಾಕೆ ಈ ಥರ ಮಾಡ್ತಾರೆ, ಯಾಕಮ್ಮ ಈ ಥರ ಅನ್ಕೊಳ್ತಾ ಇದೆಯಾ, ಯಾರು ನಿಮ್ಮ ಸಂಸಾರದಲ್ಲಿ ಹಾಲ್ನಲ್ಲಿ ಹುಳಿ ಹಿಂಡಿದಾಗೆ ಹಿಂಡಿರೋದು ಅಂತ ಹೇಳ್ತಾರೆ. ಆಗ ಕಾಂತಮ್ಮವ್ರ ಕಡೆನೇ ಸುಬ್ಬು ನೋಡ್ಕೊಂಡು ಹೇಳ್ತಾ ಇರ್ತಾರೆ. ಆಗ ಕಾಂತಮ್ಮವರು, ಏನಪ್ಪ ಕಾರ್ತಿಕೇಯ, ನನ್ನ ಕಡೆ ನೋಡ್ಕೊಂಡೆ ಹೇಳ್ತಾ ಇದ್ಯಾ, ನಾವು ಊಟ ಮಾಡಿದ್ವಾ, ಎಲ್ಲ ಒಂದು ಕಡೆ ಇದ್ವಾ ಅಷ್ಟೇ, ಹುಳಿ ಉಪ್ಪು ಖಾರ ಇವೆಲ್ಲ ನನಗೇನು ಗೊತ್ತಿಲ್ಲಪ್ಪ ಅಂತ ಹೇಳ್ತಾ ಇರ್ತಾರೆ. ಆಗ ವಿಶಾಲಾಕ್ಷಿ ಅವರು, ನನಗೆ ಗೊತ್ತು, ಇವರು ಎಲ್ಲೋ ಹೋಗ್ತಾರೆ ಎಲ್ಲೋ ಬರ್ತಾರೆ, ಏನೂ ಕೂಡ ಹೇಳೋದಿಲ್ಲ, ಈಗಿರ್ಬೇಕಾದ್ರೆ ಹೇಳ್ದೆ ಯಾಕೆ ಹೋದ್ರು, ನನಗೆ ಎಲ್ಲೋದ್ರು ಅಂತ ಹೇಳಲೇಬೇಕಲ್ವಾ ಅಂತ ಹೇಳ್ತಾ ಇರ್ತಾರೆ. ಆಗ ಸುಬ್ಬವರು, ಅಮ್ಮ ಸಮಾಧಾನ ಮಾಡ್ಕೊಳಮ್ಮ, ಎಲ್ಲನೂ ಕೂಡ ಸರಿ ಹೋಗುತ್ತೆ, ಅಪ್ಪ ಏನು ಅಂತ ನಿನ್ಗೆ ಗೊತ್ತಲ್ವಾ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಆಗ ಶ್ರಾವಣಿಯವರು, ಅತ್ತೆ ಸಮಾಧಾನ ಮಾಡ್ಕೊಳ್ಳಿ, ಮಾವ ಯಾಕೆ ಈ ಥರ ನಡ್ಕೊಳ್ತಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ, ಆದರೆ ಏನು ಅಂತ ಕೇಳ್ಬಿಟ್ಟು ಇದನ್ನ ಸರಿಪಡಿಸೋ ಜವಾಬ್ದಾರಿ ನಮ್ಮದು, ಸರಿನಾ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ತಾರೆ. ಈ ಕಡೆ ಪದ್ದು ಅವರು, ಸುಬ್ಬು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಬಾರಪ್ಪ ಅಂತ ಹೇಳ್ಬಿಟ್ಟು ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಏನಪ್ಪ ಅದು ಅಂತ ಹೇಳ್ತಾರೆ. ವಿಜಯಾಂಬಿಕಾ ಕತೆ ಇನ್ನು ಮುಗೀತು, ಅವಳ ಆಟಕ್ಕೆ ಬ್ರೇಕ್ ಬಿತ್ತು, ಇನ್ನು ಮುಂದೆ ಅವಳ ಅಟ್ಟಾಸನ ಮುರಿಯೋದಷ್ಟೇ ಕೆಲಸ ಅಂತ ಹೇಳ್ತಾರೆ. ಏನಪ್ಪ ಹೇಳ್ತಾ ಇದೆಯಾ ಅಂತ ಹೇಳ್ತಾರೆ. ಹೌದು ಹೌದು ಮಗನೆ, ಪೃಥ್ವಿ ಇದಾರಲ್ಲ ಅವನ ಕಡೆಯಿಂದ ಎಲ್ಲನೂ ಕೂಡ ಕೆಲಸ ಆಗುತ್ತೆ, ಎಷ್ಟು ಮೋಸ ಮಾಡಿಬಿಟ್ಟು ಎಷ್ಟು ಯಜಮಾನ್ರು ನಂಬಿದ್ರು, ಪೃಥ್ವಿ ಅಂದರೆ ಯಾರಪ್ಪ ಅಂದರೆ ಯಜಮಾನ್ರು ಗೆಳೆಯನ ಅಂತ ಕೇಳ್ತಾರೆ. ಹೌದಪ್ಪ, ಅವನು ತುಂಬ ಒಳ್ಳೆ ಗೆಳೆಯ, ಜೊತೆಗೆ ಎಷ್ಟು ನಂಬಿದ್ರು, ಅವರಿಬ್ಬರ ನಡುವೆ ಭಿನ್ನಾಭಿಪ್ರಾಯ ಬರೋ ರೀತಿ ಮಾಡಿ ಎಲ್ಲನೂ ಕೂಡ ಆಟ ಆಡ್ಬಿಟ್ರು ಆ ವಿಜಯಾಂಬಿಕೆಗೆ ಇನ್ನು ಉಳಿಗಾಲ ಇಲ್ಲ, ಅವಳಿಗೆ ಸಾವು ಹತ್ರ ಬರಬೇಕು, ಆ ರೀತಿ ಮಾಡಬೇಕು ಕಣಪ್ಪ ಅಂತ ಹೇಳ್ತಾ ಇರ್ತಾರೆ. ಆಗ ಸುಬ್ಬು, ಅಪ್ಪ ನನಗೂ ಅಷ್ಟೇ ಆ ವಿಜಯಾಂಬಿಕನ ನೋಡಿದ್ರೆ ಕೊಲ್ಬಿಡ್ಬೇಕು ಅಂತ ಅನ್ಸುತ್ತೆ ಅಂತ ಹೇಳ್ತಾರೆ. ಹೌದಪ್ಪ, ನನಗೂ ಕೂಡ ಅದೇ ಥರ ಕೋಪ ಬರುತ್ತೆ, ಆದರೆ ನಾವು ಕೊಲ್ಲೋದಕ್ಕೂ ಮುಂಚೆ ನಂದಿನಿ ಅಮ್ಮವ್ರ ಮೇಲೆ ಬಂದಿರೋ ಅಪವಾದನ ಅಳಿಸ್ಬೇಕು, ಅದೇ ನಮ್ಮ ಮುಂದಿನ ಸಾಧನೆ, ಈ ಸಾಧನೆಯಲ್ಲಿ ಈ ಹೋರಾಟದಲ್ಲಿ ನನ್ನ ಪ್ರಾಣ ಬೇಕಾದರೂ ಹೋಗ್ಬೋದು. ಅಪ್ಪ ಯಾಕೆ ಆ ಥರ ಮಾತಾಡ್ತೀರಾ ನೀವು ಅಂತ ಹೇಳ್ತಾರೆ. ಅಲ್ಲಪ್ಪ ಸುಬ್ಬು, ಆ ರೀತಿ ಏನಾದರೂ ಆದರೆ ನೀನು ಸಾಲಿಗ್ರಾಮದಲ್ಲಿ ಆ ಮನೆಯಲ್ಲಿ ಮತ್ತೆ ಬೆಳಕು ಚೆಲ್ಲೋ ಹಾಗೆ ನೀನೇ ಮಾಡಬೇಕಪ್ಪ, ಯಾಕೆ ಅಂತಂದರೆ ಶ್ರಾವಣಿಯಮ್ಮ ಮತ್ತು ನಂದಿನಿಯಮ್ಮ ಯಜಮಾನ್ರನ್ನ 3 ಜನನೂ ಕೂಡ ನೀನೇ ಒಂದು ಮಾಡಬೇಕು, ಮುಂದೆ ನಿಂತು ಆ ಜವಾಬ್ದಾರಿನ ನಿನಗೆ ವಹಿಸ್ತಾ ಇದ್ದೀನಿ, ನನಗೆ ಮಾತು ಕೊಡ್ತೀಯ ಅಲ್ವಾ ಅಂತ ಕೇಳ್ತಾರೆ. ಆಗ ಸುಬ್ಬು ಅವರು, ಖಂಡಿತ ಅಪ್ಪ, ಅವ್ರನ್ನ ಒಂದು ಮಾಡೋ ಜವಾಬ್ದಾರಿ ನಂದು ಅಂತ ಹೇಳ್ತಾರೆ. ಆಗ ಪದ್ದವರು, ಸರಿ ಸುಬ್ಬು, ನನಗೆ ತುಂಬಾ ಸಂತೋಷ ಆಗ್ತಿದೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಈ ಕಡೆ ಮದನ್ ಅವರು ಸಿಕ್ಕಾಪಟ್ಟೆ ಕುಡಿತಾ ಇರ್ತಾರೆ. ಅಷ್ಟರಲ್ಲಿ ಸಾವಿತ್ರಿ ಕೂಡ ಬರ್ತಾರೆ. ಯಾಕ್ರಿ, ಯಾಕೆ ಈ ಥರ ಕುಡಿತಾ ಇದ್ದೀರಾ, ನೀವು ಈ ಥರ ಕುಡಿಯೋದ್ರಿಂದ ಆರೋಗ್ಯ ಎಷ್ಟು ಹಾಳಾಗುತ್ತೆ ಗೊತ್ತಾ, ಅಲ್ಲ ಒಂದೇ ಸಲ ಕುಡಿಯೋಕ್ಕೆ ಬಿಡೋಕ್ಕಾಗಲ್ಲ ಸರಿ, ಆದರೆ ಸ್ವಲ್ಪನಾದರೂ ಕಡಿಮೆ ಮಾಡ್ಬೋದಲ್ವಾ, ನಿಮ್ಮ ಆರೋಗ್ಯದ ಬಗ್ಗೆ ಯೋಚನೆ ಮಾಡಬೇಕಲ್ವಾ ಅಂತ ಹೇಳ್ತಾರೆ. ಏನೇ ಯಾರೇ ನೀನು ನನಗೆ ಹೇಳೋದಕ್ಕೆ, ನೀನು ಯಾರೇ ನನಗೆ ಕುಡಿಬೇಡ ಅಂತ ಹೇಳೋದಕ್ಕೆ, ನೀನೇನು ಪತಿವ್ರತೆನಾ, ಮಹಾಪತಿವ್ರತೆ ಥರ ಆಡ್ತಿದ್ಯಲ್ಲ ನೀನು ಅಂತ ಹೇಳ್ತಾರೆ. ಆಗ ಸಾವಿತ್ರಿ ಅವರು, ಹೌದು ರೀ, ನಾನು ಪತಿವ್ರತೆನೇ, ನನಗೆ ಈ ತಾಳಿ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು, ನೀವು ಹೇಳ್ಬೋದು ಈ ತಾಳಿಗೆ ಬೆಲೆ ಇಲ್ಲ ಅಂತ, ಆದರೆ ಈ ತಾಳಿ ನನಗೆ ಪವಿತ್ರವಾದ ಮಾಂಗಲ್ಯ ಇದ್ದಂಗೆ, ನಾನು ಪತಿವ್ರತೆನೆ ಅಂತ ಹೇಳ್ತಾರೆ. ಆಗ, ಅಯ್ಯೋ ಪತಿವ್ರತೆನಾ, ಹಾಗಾದ್ರೆ ನಾನು ಹೇಳಿದ್ದೆಲ್ಲ ಮಾಡ್ತೀಯ ನೀನು ಅಂತ ಹೇಳ್ತಾರೆ. ಹೌದು ರೀ, ನಾನು ನಿಮಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ, ನಾನು ಪ್ರಾಣ ಬೇಕು ಅಂದ್ರೂ ಕೂಡ ಬಿಟ್ಬಿಡ್ತೀನಿ ನಿಮಗೋಸ್ಕರ ಅಂತ ಹೇಳ್ತಾರೆ. ಆಗ ಮದನ್ ಅವರು, ನೋಡು ಸಾವಿತ್ರಿ, ನನಗೆ ಪ್ರಾಣ ಎಲ್ಲ ಏನೂ ಬೇಕಿಲ್ಲ, ನಾನು ಏನು ಹೇಳ್ತೀನೋ ಅದನ್ನು ನೀನು ಮಾಡಬೇಕು, ಇಲ್ಲ ಅಂದೆ ಮಾಡ್ತೀಯ ನೀನು ಅಂತ ಕೇಳ್ತಾರೆ. ಆಗ ಸಾವಿತ್ರಿ ಅವರು, ಹೌದು, ನಾನು ಏನು ಹೇಳಿದ್ರು ಕೂಡ ಮಾಡ್ತೀನಿ, ನೀವೇನು ಹೇಳು ಮಾಡು ಅಂತ ಅಂದರೂ ಕೂಡ ನಾನು ಇಲ್ಲ ಅಂದೆ ಒಪ್ಕೊಂಡು ಮಾಡ್ತೀನಿ ಅಂತ ಹೇಳ್ತಾರೆ. ಹೌದಾ, ಸರಿ ಆಯಿತು, ಹಾಗಿದ್ರೆ ನನಗೆ ಒಂದು ಮುತ್ತು ಕೊಡು ಅಂತ ಹೇಳ್ತಾರೆ. ಆಗ ಸಾವಿತ್ರಿ ಅವರು ತುಂಬಾನೇ ಬೇಜಾರಲ್ಲಿ ಕಣ್ಣೀರು ಹಾಕ್ತಾ ಭಯ ಪಡ್ತಾ ಇರ್ತಾರೆ. ಆಗ ಮದನ್ ಅವರು, ಯಾಕೆ ಭಯ ಆಗ್ತಿದ್ಯಾ, ಈ ವಿಷಯನ ಹೋಗ್ಬಿಟ್ಟು ಶ್ರಾವಣಿ ಮತ್ತು ಸುಬ್ಬುಗೆ ಹೇಳ್ಬಿಡ್ತೀಯಾ, ಮದನ್ನು ಮುತ್ತು ಕೇಳಿದ್ರು ನಾನು ಕೊಡಲಿಲ್ಲ ಅಂತ, ಇದನ್ನೆಲ್ಲ ಹೇಳೋಕ್ಕಾಗುತ್ತಾ ನಿನ್ನ ಕೈಲಿ ಅಂತ ನಗ್ತಾ ಇರ್ತಾರೆ. ಕೊಡು ಸಾವಿತ್ರಿ, ಹೇಳಿದ್ದನ್ನೆಲ್ಲ ಮಾಡ್ತೀನಿ ಅಂತ ಅಂದೆ ಅಲ್ವಾ, ಕೊಡು ಮತ್ತೆ ನನಗೊಂದು ಮುತ್ತ ಅಂತ ಹೇಳ್ತಾರೆ. ಆಗ ಸಾವಿತ್ರಿ ಅವರು, ಸರಿ ಆಯಿತು ಅಂತ ಕಣ್ಣೀರು ಹಾಕ್ತಾ ಒಪ್ಕೊಳ್ತಾರೆ. ಮುತ್ತು ಕೊಡೋದಕ್ಕೆ ಅಂತ ಮದನ್ ಹತ್ರನೇ ಹೋಗ್ತಾರೆ. ಅಷ್ಟರಲ್ಲಿ ಮದನ್ ಅವರು ಸಿಗರೇಟ್ನ ಹಚ್ಕೊಂಡ್ಬಿಡ್ತಾರೆ. ಆ ಕ್ಷಣದಲ್ಲಿ ಸಾವಿತ್ರಿ ಅವರು ತುಂಬಾ ಭಯ ಪಡ್ಕೊಂಡ್ಬಿಟ್ಟು ಹಿಂದೆ ಬಂದ್ಬಿಡ್ತಾರೆ. ಆಗ ಮದನ್ ಅವರು ತುಂಬಾ
ತುಂಬಾ ಜೋರಾಗಿ ನಗ್ತಾ ಇರ್ತಾರೆ. ಏನೇ ಸಾವಿತ್ರಿ ಎಲ್ಲ ತುಂಬ ಆಟ ಆಡ್ತಿದ್ಯಾ ಅಲ್ವಾ ನೀನು, ನನ್ನ ಮದುವೆ ಆಗಿ ಸುಖವಾಗಿರಬೇಕು ಹಾಗೆ ಹೀಗೆ ಅಂತ ಅಂದ್ಕೊಳ್ತಾ ಇದೆಯಾ, ಎಷ್ಟು ಬದಲಾಗಿದೆಯಾ, ಎಷ್ಟು ಮಾತಿನ ವರ್ಷ ಬದಲಾಗಿದೆ, ಅದಕ್ಕೆಲ್ಲ ಕಾರಣ ಶ್ರಾವಣಿ ಸುಬ್ಬು ಅಲ್ವಾ ಅಂತ ಹೇಳಿ ನಗ್ತಾ ಇರ್ತಾರೆ. ಈ ಕಡೆ ಸುಬ್ಬು ಅವರು ಯೋಚನೆ ಮಾಡಿಕೊಂಡು ಒಳಗಡೆ ಬರ್ತಾ ಇರ್ತಾರೆ. ಈ ಕಡೆ ಅಪ್ಪ ಹೇಳಿರೋ ಹಾಗೆ ನಾನು ಅವ್ರ ಕುಟುಂಬನ ಸರಿ ಮಾಡಬೇಕು, ಯಜಮಾನ್ರ ಜೀವನನ ಸರಿ ಮಾಡಬೇಕು, ಇದನ್ನೆಲ್ಲ ಹೇಗೆ ಸರಿ ಮಾಡಲಿ, ಏನು ಮಾಡಲಿ. ಆದರೂ ಕೂಡ ಅಪ್ಪ ಗ್ರೇಟೆ. ಇಷ್ಟು ದಿನ ಸಾಲಿಗ್ರಾಮ ಕುಟುಂಬ ಇದನ್ನೆಲ್ಲ ಸಂಭಾಳಿಸ್ಕೊಂಡು ಯಾವುದೇ ವಿಷಯನೂ ಕೂಡ ಸ್ವಲ್ಪನೂ ಸುಳಿವು ಕೊಡದೆ ಇದೆಲ್ಲ ನಿಭಾಯಿಸ್ಕೊಂಬಂದ್ರಲ್ಲ, ನಿಜವಾಗ್ಲೂ ಗ್ರೇಟ್ ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಾ ಕೂತಿರ್ತಾರೆ. ಅಷ್ಟರಲ್ಲಿ ಶ್ರಾವಣಿ ಅವರು ಬರ್ತಾರೆ. ಸುಬ್ಬು ಏನಾಯಿತು, ಏನು ಯೋಚನೆ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಆಗ ಸುಬ್ಬು ಅವರು ಏನಿಲ್ಲ ಮೇಡಮ್, ಅದೇ ಸುಮ್ಮನೆ ಹೀಗೆ ಯೋಚನೆ ಮಾಡ್ತಾ ಇದ್ದೆ ಅಂತ ಹೇಳ್ತಾರೆ. ಏನು ಸುಬ್ಬು, ನನ್ನಿಂದ ದೂರ ಇರಬೇಕು ಅಂತ ಯೋಚನೆ ಆಗಿದೆ ನಿಮಗೆ ಅಂತ ಕೇಳ್ತಾರೆ. ಆಗ ಸುಬ್ಬು ಅವರು ಇಲ್ಲ ಅಂತ ಹೇಗೆ ಹೇಳಿ, ಅದ್ರ ಜೊತೆಗೆ ಇನ್ನೂ ಕೆಲವು ಯೋಚನೆಗಳಿದ್ದಾವೆ ಅಂತ ಹೇಳ್ತಾರೆ. ಏನು ಅಂತ ಹೇಳು ಸುಬ್ಬು ಅಂತ ಕೇಳ್ತಾರೆ. ಆಗ ಶ್ರಾವಣಿಯವರು ಏನಿಲ್ಲ ಮೇಡಮ್, ಮುಂದೆ ಎಲ್ಲ ಕೂಡ ಸರಿ ಮಾಡಿಕೊಂಡು ಹೋದರೆ ಆಯಿತು ಬಿಡಿ ಅಂತ ಹೇಳ್ತಾ ಇರ್ತಾರೆ. ಆಗ ಶ್ರಾವಣಿಯವರು ಸುಬ್ಬು ಪಕ್ಕದಲ್ಲೇ ನಿಂತ್ಕೊಂಡಿರ್ತಾರೆ. ಅಷ್ಟರಲ್ಲಿ ಹಲ್ಲಿನ ನೋಡ್ಬಿಡ್ತಾರೆ. ಅಯ್ಯೋ ಸುಬ್ಬು ಹಲ್ಲಿ ಅಂತ ಹೇಳ್ಬಿಟ್ಟು ಅಲ್ಲೇ ಸೋಫಾ ಇರುತ್ತೆ, ಸೋಫಾ ಮೇಲೆ ಹೋಗಿ ಶ್ರಾವಣಿಯವರು ಬಿದ್ದುಬಿಡ್ತಾರೆ. ಜೊತೆಗೆ ಸುಬ್ಬು ಕೂಡ ಶ್ರಾವಣಿ ಮೇಲೆ ಬಿದ್ದುಬಿಡ್ತಾರೆ. ಇಬ್ಬರು ಕೂಡ ಪ್ರೀತಿಯಲ್ಲಿ ಮುಳುಗ್ಬಿಡ್ತಾರೆ. ಒಬ್ರಿಗೊಬ್ರನ್ನ ನೋಡ್ಕೊಂಡು ಹಾಗೆ ಇರ್ತಾರೆ. ಅಷ್ಟರಲ್ಲಿ ಕಾಂತಮ್ಮವ್ರು ಕೂಡ ಬಂದ್ಬಿಡ್ತಾರೆ. ಬಂದು ನೋಡ್ತಾರೆ, ಅಯ್ಯೋ ಏನಪ್ಪ ಇವ್ರನ್ನ ಆದಷ್ಟು ದೂರ ಮಾಡೋಣ ಅಂತ ಅಂತಿದ್ರು ಕೂಡ ಇವ್ರು ನೋಡಿದ್ರೆ ಈ ರೀತಿ ಹತ್ರ ಸೇರ್ಕೊಳ್ತಾ ಇದ್ದಾರಲ್ಲ, ಏನಪ್ಪ ಮಾಡಲಿ ಅಂತ ಹಾಗೆ ಯೋಚನೆ ಮಾಡ್ತಾ ಏನೋ ಆಗಿದೆ ಅನ್ನೋ ರೀತಿ ನಾಟಕ ಮಾಡಿಕೊಂಡು ಕೆಳಗಡೆ ಬಿದ್ದು ಒದ್ದಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಶ್ರಾವಣಿ ಮತ್ತೆ ಸುಬ್ಬು ಎಚ್ಚರ ಆಗ್ಬಿಟ್ಟು ನೋಡ್ತಾರೆ. ಅಯ್ಯೋ ಏನಾಯ್ತು ಕಾಂತಮ್ಮತ್ತೆ ಅಂತ ಕೇಳ್ತಾ ಇರ್ತಾರೆ. ಆಗ ಕಾಂತಮ್ಮವರು ನಾಟಕನ ಮುಂದುವರಿಸ್ತಾನೆ ಇರ್ತಾರೆ. ಈ ಕಡೆ ಪೃಥ್ವಿ ಅವರು ನಂದಿನಿ ಅವ್ರ ಮನೇಲಿ ಇರ್ತಾರೆ. ಆಗ ನಂದಿನಿ ಅವರು ಅಣ್ಣ ಬನ್ನಿ ಮೊದಲು ಊಟ ಮಾಡಿ ಅಂತ ಹೇಳ್ತಾರೆ. ಅಯ್ಯೋ ಊಟನ ಅಂತ ಸ್ವಲ್ಪ ಯೋಚನೆ ಮಾಡ್ಕೊಂಡು ನಿಂತಿರ್ತಾರೆ. ಏನು ಯೋಚನೆ ಮಾಡ್ತೀರಾ, ಏನಾಯ್ತು ಅಂತ ಕೇಳ್ತಾರೆ. ಆ ವಿಜಯಾಂಬಿಕಾ ನನಗೆ ಎಷ್ಟೆಲ್ಲ ಹಿಂಸೆ ಕೊಡ್ಲು ನಂದಿನಿ ಅಮ್ಮೋರೆ, ಅವಳು ಕೆಲಸ ಇನ್ನು ಮುಗೀತು, ಅವಳ ಕಥೆನ ಮುಗಿಸೋದಷ್ಟೇ ಕತೆ ಅಂತ ಹೇಳ್ತಾ ಇರ್ತಾರೆ. ಆಗ ನೋಡಿ ಅಣ್ಣ, ನೀವು ಈ ಥರ ಆಕ್ರೋಶನ ಕಮ್ಮಿ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ, ಅವಳು ನಿಮಗೆ ಕೊಟ್ಟಿರೋ ಹಿಂಸೆ 1 2, ಅದಕ್ಕೆ ನೀವು ಇವಾಗಲೇ ಫೋನ್ ಮಾಡಿ ಅವಳ ಜೊತೆ ಮಾತಾಡಿ, ಎಲ್ಲ ಆಕ್ರೋಶನೂ ಕೂಡ ಅವಳಿಗೆ ಗೊತ್ತಾಗಬೇಕು, ಅವಳಿಗೆ ನಿಮ್ಮ ಭಯ ಏನು ಅಂತ ಹುಟ್ಟಬೇಕು ಅಂತ ಹೇಳ್ತಾರೆ. ಆಗ ಅವರಿಗೆ ಫೋನ್ ಮಾಡಿ ಕೂಡ ಕೊಡ್ತಾರೆ. ಆಗ ಪೃಥ್ವಿ ಅವರು ಫೋನ್ ಮಾಡಿ ವಿಜಯಾಂಬಿಕಾಗೆ ನಗ್ತಾ ಇರ್ತಾರೆ. ಯಾರು ನಗ್ತಾ ಇರೋದು ಅಂತ ಕೇಳ್ತಾರೆ. ಇಷ್ಟು ಬೇಗ ನನ್ನ ನಗು ಮರ್ತೋಗ್ಬಿಡ್ತಾ, ನನ್ನ ಚೇಳಗಳನ್ನು ಕಳಿಸಿ ನನಗೆ ಅಟ್ಯಾಕ್ ಮಾಡಿಸಿದ್ಯಾ, ಇಷ್ಟು ದಿನ ನನಗೆ ನರಕ ಹಿಂಸೆನ ತೋರಿಸಿದ್ಯಾ, ಇಷ್ಟು ಬೇಗ ನನ್ನ ಮರೆತುಬಿಟ್ಟಿಯಾ ವಿಜಯಾಂಬಿಕಾ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕಾ ಅವರು ಫುಲ್ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ. ಆಗ ಪೃಥ್ವಿ ಅವರು ಪೃಥ್ವಿ ಶಾಕ್ ಆಯ್ತಾ, ಶಾಕ್ ಆಗಲೇಬೇಕಲ್ವಾ, ಇನ್ನು ಮುಂದೆ ಯುದ್ಧ ತಯಾರಾಗುತ್ತೆ, ನಿಂದು ಏನು ನಡೆಯಲ್ಲ, ನಿನ್ನ ಕಣ್ಮುಂದೆ ಸಾವು ದಾರಿಯಾಗಿ ಬರುತ್ತೆ, ನೋಡ್ತಾ ಇರೋ ವಿಜಯಾಂಬಿಕಾ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕಾ ಅವರು ಹೇ ಪೃಥ್ವಿ ಯಾಕೆ ಈ ಥರ ಮಾಡ್ತಿದ್ಯಾ, ನಾನೇನು ಅಂತ ನಿನಗೆ ಗೊತ್ತಲ್ವಾ, ನಾನು ಮನಸ್ಸು ಮಾಡಿದ್ರೆ ಏನು ಮಾಡ್ತೀನಿ ಅಂತ ನಿನಗೆ ಗೊತ್ತಲ್ವಾ, ನಿನ್ನ ಕತೆ ಅಷ್ಟೇ ಅಂತ ಹೇಳ್ತಾರೆ. ಆಗ ಪೃಥ್ವಿ ಅವರು ನೀನೇನೇ ಮಾಡಿದ್ರು ಕೂಡ ಇನ್ನು ಮುಂದೆ ಏನು ಮಾಡೋದಕ್ಕಾಗೋದಿಲ್ಲ, ಯುದ್ಧ ಇವಾಗ ಶುರುವಾಗಿದೆ, ಅದಕ್ಕೆ ನೀನು ತಯಾರಾಗೋ, ನನ್ನ ಹತ್ರ ಸತ್ಯ ಇದೆ, ನಾನು ಸತ್ಯನ ನಿರೂಪಿಸೋವರೆಗೂ ಸುಮ್ಮನೆ ಬಿಡೋದಿಲ್ಲ, ಎಲ್ಲದಕ್ಕೂ ರೆಡಿ ಇರು ಅಂತ ಹೇಳ್ತಾರೆ. ಅದನ್ನು ಕೇಳ್ಬಿಟ್ಟು ವಿಜಯಾಂಬಿಕಾ ಅವರು ಫುಲ್ ನಡುಗ್ತಾ ಇರ್ತಾರೆ. ಈ ಕಡೆ ವೀರೇಂದ್ರ ಅವರು ಒಂದು ಒಳ್ಳೆ ಕೆಲಸಕ್ಕೆ, ಮುಖ್ಯವಾದ ಕೆಲಸಕ್ಕೆ ಹೊರಟಿರ್ತಾರೆ. ಜೊತೆಗೆ ಫೈಲು, ಅದಕ್ಕೆ ಬೇಕಾಗಿರೋಂಥ ಡಾಕ್ಯುಮೆಂಟ್ಸ್ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ಹಾಲಲ್ಲಿ ನಿಂತಿರ್ತಾರೆ. ಅಷ್ಟರಲ್ಲಿ ಸಾವಿತ್ರಿ ಅವರು ದೇವ್ರ ಮನೆಗೆ ಪೂಜೆ ಮಾಡಿ ಎಲ್ಲರಿಗೂ ಕೂಡ ಮಂಗಳಾರತಿನ ಕೊಟ್ಬಿಟ್ಟು ವೀರೇಂದ್ರ ಅವ್ರಿಗೂ ಕೂಡ ಮಂಗಳಾರತಿನ ಕೊಡೋದಕ್ಕೆ ಅಂತ ಬರ್ತಾರೆ. ಆಗ ವೀರೇಂದ್ರ ಅವರು ಏನಮ್ಮ ಸಾವಿತ್ರಿ ನೀನೇ ಮಂಗಳಾರತಿ ಮಾಡಿಬಿಟ್ಟಿಯಾ ಇವತ್ತು, ಒಳ್ಳೇದಾಗ್ಲಮ್ಮ, ಒಳ್ಳೆ ಕೆಲಸ ಮಾಡಿದ್ಯಾ ನೀನು ಅಂತ ಹೇಳ್ತಾರೆ. ಮಂಗಳಾರತಿನ ಕೂಡ ತಗೊಳ್ತಾರೆ. ಆಗ ಸರಿ ನಾನು ವಾಚ್ ಬಿಟ್ಟು ಬಂದಿದ್ದೀನಿ, ರೂಮ್ಗೆ ಹೋಗಿ ತೊಗೊಂಬರ್ತೀನಿ ಅಂತ ಹೇಳ್ಬಿಟ್ಟು ಆ ಫೈಲು ಮತ್ತು ಡಾಕ್ಯುಮೆಂಟ್ಸ್ ಎಲ್ಲನೂ ಕೂಡ ಅಲ್ಲೇ ಟೇಬಲ್ ಮೇಲೆ ಇಟ್ಬಿಟ್ಟು ಹೋಗ್ತಾರೆ. ಅಷ್ಟರಲ್ಲಿ ಮದನ್ ಕೂಡ ಬರ್ತಾರೆ. ಇವತ್ತು ಮಂಗಳಾರತಿ ಕೊಟ್ಟೆ ಅಂತ ನಿನಗೆ ಮಾವು ಹೊಗಳಿದ್ರಲ್ವಾ, ನಾನು ಕೂಡ ಮಂಗಳಾರತಿ ತೊಗೊತೀನಿ, ನಿನಗೆ ಒಳ್ಳೇದಾಗಲಿ, ಅದೇ ಮಂಗಳಾರತಿನ ತೊಗೊಂಡಿರೋ ಮಾವ ನಿನ್ನ ಮಗುಗೆ ಮಂಗಳಾರತಿ ಮಾಡಿದ್ರೆ ಹೇಗಿರುತ್ತಲ್ವಾ ಅಂತ ಹೇಳ್ತಾರೆ. ಆಗ ಸಾವಿತ್ರಿ ಅವರು ಏನು ಹೇಳ್ತಿದ್ದೀರಾ ನೀವು ಅಂತ ಹೇಳ್ತಾರೆ. ಏನು ಹೇಳ್ತಿದ್ದೀನಿ ಅಂತಂದರೆ ಮಾವ ನಿನ್ನ ಮುಖಕ್ಕೆ ಹೋಗಿದ್ರೆ ಹೇಗಿರುತ್ತೆ, ಆ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಹೇಳ್ತಾರೆ. ಏನು ಹೇಳ್ತಿದ್ದೀರಾ ನೀವು, ಏನು ಮಾಡೋಕೆ ಹೊರಟಿದ್ದೀರಾ ನೀವು ಅಂತ ಸಾವಿತ್ರಿ ತುಂಬಾ ಗಾಬರಿಯಲ್ಲಿ ಕೇಳ್ತಾರೆ. ಅದೇ ಮಂಗಳಾರತಿ ತಟ್ಟೆನ ತೊಗೊಂಬಿಟ್ಟು ವೀರೇಂದ್ರ ಅವ್ರಿಗೆ ಮುಖ್ಯ ಆಗಿರೋಂಥ ಕೆಲವು ಫಾರ್ಮ್ಸ್ನ ಒಂದು ಫೈಲ್ನ ಸುಟ್ಬಿಡ್ತಾರೆ. ಆಗ ಸಾವಿತ್ರಿ ಅವರು ಏನು ಮಾಡ್ತಾರೆ ನೀವು, ಆ ರೀತಿ ಮಾಡಬೇಡಿ ಪ್ಲೀಸ್ ಮದನ್ ಅವರೇ ಅಂತ ತುಂಬಾ ಬೇಡ್ಕೊಳ್ತಾ ಇರ್ತಾರೆ. ಆದರೂ ಕೂಡ ಮದನ್ ಅವರು ಆ ಫಾರ್ಮ್ನ ಸುಟ್ಟೇ ಬಿಡ್ತಾರೆ. ಅಷ್ಟರಲ್ಲಿ ವೀರೇಂದ್ರ ಅವರು ಕೂಡ ಬಂದುಬಿಡ್ತಾರೆ. ಆಗ ಅವರು ಆ ಫಾರ್ಮ್ನ ಇಸ್ಕೊಳ್ಳೋದಕ್ಕೆ ಅಂತ ಸಾವಿತ್ರಿ ಅವರು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅಷ್ಟರಲ್ಲಿ ಮಂಗಳಾರತಿ ತಟ್ಟೆ ಮತ್ತು ಮದನ್ ಸುಟ್ಟಿರೋಂಥ ಫಾರ್ಮು ಫೈಲು ಎಲ್ಲ ಕೂಡ ಕೆಳಗೆ ಬಿದ್ದುಬಿಡುತ್ತೆ. ಅಷ್ಟರಲ್ಲಿ ವೀರೇಂದ್ರ ಅವರು ಬಂದುಬಿಟ್ಟು ಅದನ್ನ ನೋಡಿಬಿಡ್ತಾರೆ. ಅದನ್ನು ಸಾವಿತ್ರಿ ಅವರೇ ಸುಟ್ಟಿರೋದು ಅಂತ ತುಂಬಾ ಸಿಟ್ಟಾಗಿಬಿಡ್ತಾರೆ. ಮದನ್ ಸುಟ್ಬಿಟ್ಟು ಸಾವಿತ್ರಿ ಮೇಲೆ ಆರೋಪ ಬರೋ ರೀತಿ ಮಾಡಿಬಿಟ್ಟಿದ್ದಾರೆ. ಸಾವಿತ್ರಿ ಅವರಂತೂ ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಮುಂದೆ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇದಾಗಿತ್ತು ಈ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.